ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ VD35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ದೇವರನ್ನಂತೂ ಯಾರು ನೋಡಿಲ್ಲ. ದೇವರನ್ನೋದು ಯಾಕಂದ್ರೆ ಅಂತ ಒಂದು ವೈದ್ಯರಿಗೆ ದೇವರ ಸ್ಥಾನ ಕೊಟ್ಟಿದ್ದು ನಿಜ. ಆದರೆ ಸ್ವಲ್ಪ ಜನ ವೈದ್ಯರು ಅವರ ಕರ್ತವ್ಯ ಯಾವ ತರ ನಿಭಾಯಿಸ್ತಾ ಇದ್ದಾರೆ ಅಂದ್ರೆ, ಒಂದು ದೇವರಲ್ಲ, ಅವರು ರಾಕ್ಷಸ ತರ ಒಂದು ಅವ್ರ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಏಕೆ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಅಂದ್ರೆ ವೀಕ್ಷಕರೇ, ಬೀದರ್ ನಗರದ ಏನು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಏನು ತಲ್ವಾಡೆ ಆಸ್ಪತ್ರೆ ಪಕ್ಕದಲ್ಲೇ ಏನಿದೆ, ಅಲ್ಲಿ ಮೊನ್ನೆ ಅಂದ್ರೆ 19ನೇ ತಾರೀಕು ಚಿನ್ಕೋಡ್ ಗ್ರಾಮದ ಮೀನಾಕ್ಷಿ ಗಂಡ ಬಸವರ ಎಂಬುವರು ಏನು ಟುಬೆಕ್ಟಮಿಗೋಸ್ಕರ ಅಲ್ಲಿ ಅಡ್ಮಿಟ್ ಆಗಿರುತ್ತಾರೆ. ಏನೋ ನಿನ್ನೆ ಅವರ ಶಸ್ತ್ರಚಿಕಿತ್ಸೆ ಪೂರ್ಣಗೊಳ್ಳುತ್ತೆ. ಅವರಿಗೆ ಯಾವುದೇ ತರಹದ ಅನುಮಾನ ಅಥವಾ ಯಾವುದೇ ತರಹದ ತೊಂದರೆ ಆ ಹೆಣ್ಣುಮಗಳಿಗೆ ಏನು ಕಾಣ್ತಾ ಇಲ್ಲ. ಯಾಕಂದ್ರೆ BP, ಶುಗರ್, ಪ್ರತಿಯೊಂದು ಆರೋಗ್ಯದಲ್ಲಿ ಯಾವುದೇ ತರಹದ ಏರುಪೇರು ಆಗಿಲ್ಲ. ಆದ್ರೆ ಇವತ್ತು ವೀಕ್ಷಕರೇ, ನಾನು ಒಂದು ಮಾತು ಹೇಳ್ತೀನಿ. ಪೋಸ್ಟ್ ಆಪರೇಟ್ ಪೇಷಂಟ್ಗೆ ಯಾವ ತರ ಅಲ್ಲಿಂದ ನರ್ಸಿಂಗ್ ಆಫೀಸರ್ ಆಗಲಿ ಅಥವಾ ವೈದ್ಯರಾಗಲಿ ಯಾವ ತರ ಕೇರ್ ಮಾಡಬೇಕು. ಒಂದು ಹೆಣ್ಣು ಅಂದ್ರೆ ಪೋಸ್ಟ್ ಆಫ್ ಆಗಿನ ಹೆಣ್ಣು ಶೌಚಕ್ಕೆ ಹೋಗ್ಬೇಕಾದ್ರೆ ಅವರ ಜೊತೆ ಅಥವಾ ಅವರ ಸಂಬಂಧಿಕರಾಗಲಿ ಸಂಧಿ ಮಗರು ಬಿಟ್ಕೊಳ್ಳಿ, ಅವ್ರ ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿ ಅಂದ್ರೆ ನರ್ಸಸ್ ಆಗಲಿ ಯಾರಾಗಲಿ ಅವ್ರಿಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ರೆ ಆ ಒಬ್ಬಂಟಿ ಮಹಿಳೆ ಹೋಗ್ಬಿಟ್ಟು ಶೌಚಕ್ಕೆ ಹೋಗಿ ಬರುವಾಗ ಸಡನ್ ಆಗಿ ಬಿದ್ದು ಬಿಡುತ್ತಾರೆ. ಏಕೆಂದ್ರೆ BP ಲೋ ಆಗಿರಬಹುದು, ಯಾಕಂದ್ರೆ ಪೋಸ್ಟ್ ಆಫ್ ಪೇಷಂಟ್ ಇದೆ, ಅನಸ್ತೇಸಿಯಾ ಕೊಟ್ಟಿರಬಹುದು, ಆ ತರ ಆಗಿರಬಹುದು. ಆದರೆ ಅವರ ಬಿದ್ದ ಮೇಲೆ ಅವ್ರಿಗೆ ಆಗಿದ್ದೇ ಬೇರೆ. ಏಕೆಂದ್ರೆ ಅಲ್ಲಿ ವೈದ್ಯರು ಏನ್ ಹೇಳ್ತಾರೆ ಅಂದ್ರೆ ವೀಕ್ಷಕರೇ, ಅವರ ಸಂಬಂಧಿಕರು ಬೆಳಗ್ಗೆ ಹೋಗಿ ರೋಗಿಗೆ ನೋಡಿದಾಗ ರೋಗಿಯ ಯಾವುದೇ ತರ ಒಂದು ರೆಸ್ಪಾನ್ಸ್ ಅಲ್ಲಿ ಕಾಣ್ತಾ ಇಲ್ಲ. ಅಲ್ಲಿಂದ ರೆಸ್ಪಾನ್ಸ್ ಅನ್ನು ಕಂಡು ಅಲ್ಲಿನ ಅವರು ರೋಗಿಯನ್ನು ಸಂಬಂಧಿಕರು ಇರ್ತಾರೆ. ಡಾಕ್ಟರ್ಸ್ ಕೇಳಕ್ ಹೋದ್ರೆ ಆ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಇರೋದಿಲ್ಲ. ಆವಾಗ ಅಲ್ಲಿದ್ದ ಸ್ಟಾಫ್ ನರ್ಸ್ ಇರ್ತಾರೆ, ನಾನು ಎಲ್ಲವೂ ಮೆಡಿಸಿನ್ ಕೊಟ್ಟಿದ್ದೀವಿ, ಹಾಗೆ ಡಿಸ್ಚಾರ್ಜ್ ಸಮರಿಯಲ್ಲಿ ಇದೆ. ಅದರಲ್ಲಿ ಏನ್ ಬರ್ದಿದ್ದಿದೆ ಅಂದ್ರೆ ವೀಕ್ಷಕರೇ, ಡಿಸ್ಚಾರ್ಜ್ ಸಮರಿಯಲ್ಲಿ ಪೇಷಂಟಿಗೆ ಎಲ್ಲ ಟ್ರೀಟ್ಮೆಂಟ್ ನಾವು ಕೊಟ್ಟಿದ್ದೀವಿ, ಇವಾಗ ಪೇಷಂಟ್ ಫಿಟ್ ಇರೋದು ಮನೆಗೆ ಹೋಗಬಹುದು ಅಂತ. ಆ ನಂತರ ಒಂದು ತಾಸು ಆದ್ಮೇಲೆ ನಿಮ್ಮ ಪೇಷಂಟ್ ತುಂಬಾ ಕ್ರಿಟಿಕಲ್ ಇದೆ, ಅದಕ್ಕೆ ಪಕ್ಕ ಯಾವುದೇ ಒಂದು ಹಾಸ್ಪಿಟಲ್ ಹೋಗ್ರಿ, ಇಲ್ಲದ ಸೀರಿಯಸ್ ಇದೆ, ಅದು ಏನಾದ್ರೂ ಆಗಬಹುದು ಅಂತ. ಏಕೆ ಆ ಪೇಷಂಟ್ಗೆ ಆ ತರ ಆಗ್ತು? ಏನ್ ಮೆಡಿಕೇಶನ್ ಎರರ್ ಆಯ್ತಾ? ಏನ್ ಅಲ್ಲಿದ್ದಂತ ವೈದ್ಯಾಧಿಕಾರಿ ಆಗಲಿ ಅಲ್ಲಿಂದ ನರ್ಸಸ್ ಆಫೀಸರ್ ಆಗಲಿ ಅವ್ರಿಗೆ ಏನು ಫೈರೈಡ್ಸ್ ಗೊತ್ತಿಲ್ವಾ? ಏನ್ ಮೆಡಿಕೇಶನ್ ಎರರ್ ಆಗಿದೆಯಾ? ಮೆಡಿಕೇಶನ್ ಒಬ್ಬರ ಜೀವ ಒಂದು ತೆಗೆಯುವಂತ ಪ್ರಯತ್ನ ಯಾಕೆ ಮಾಡಿದ್ದಾರೆ? ಆ ಒಂದು ಹೆಣ್ಮಗಳು 4 ಮಕ್ಕಳ ತಾಯಿ, ಅವಳ ವಯಸ್ಸು 26, ಚಿಕ್ಕ ಚಿಕ್ಕ ಮಕ್ಕಳು. ಇವತ್ತವರ ಕುಟುಂಬರ ಆಕ್ರಂದನ ಮುಗಿಲಿಗೆ ಮುಟ್ಟಿದೆ. ಅಲ್ಲಿ ನಿಜಾಂಶ ಏನಾಗಿದೆ? ಈಗ ಅಲ್ಲಿ ನಾವು ಸಹ ಸ್ಥಳಕ್ಕೆ ಹೋಗಿದ್ದೀವಿ, ಯಾರು ವೈದ್ಯರು ಇರಲಿಲ್ಲ. ಈ ತರ ಬಡವರು ಅಂದ್ರೆ ಅವರಿಗೆ ಕಣ್ಣಿಗೇನು ಕಸ ಕಾಣ್ತಾರ? ಡಾಕ್ಟರ್ ಅಂದ್ರೆ ದೇವರಂತೆ ಪೂಜಿಸು ನಾವೆಲ್ಲರೂ, ಅವರು ರಾಕ್ಷಸರ ತರ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ ಎಂಬುದನ್ನು ಈ ನಾವು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ, ಬನ್ನಿ. ಜೀವ ವಿರೋಧಿ ಡಾಕ್ಟರ್ಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಜೀವ ವಿರೋಧಿ ಡಾಕ್ಟರ್ಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಜೀವ ವಿರೋಧಿ ಡಾಕ್ಟರ್ಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಜೀವ ವಿರೋಧಿ ಡಾಕ್ಟರ್ಗಳಿಗೆ ಹೇಳಿ ಧಿಕ್ಕಾರ, 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 ಧಿಕ್ಕಾರ. ಬರಲೇಬೇಕು, ಬರಲೇಬೇಕು, ಜಿಲ್ಲಾಧಿಕಾರಿ ಬರಲೇಬೇಕು, 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 ಜಿಲ್ಲಾಧಿಕಾರಿ ಬರಲೇಬೇಕು. ಬೇಕು ನ್ಯಾಯ, ಬೇಕು ಬೇಕು ನ್ಯಾಯ, ಬೇಕು ಬರಲೇಬೇಕು, ಬರಲೇಬೇಕು, ಜಿಲ್ಲಾಧಿಕಾರಿ ಬರಲೇಬೇಕು, 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 ಜಿಲ್ಲಾಧಿಕಾರಿ ಬರಲೇಬೇಕು. ಬರ್ರಿ ಎಲ್ಲ
ನಮ್ದು ಏನದ ಎಸ್ ಪಿ ಬರಬೇಕು, ಜಿಲ್ಲಾ ವರಿಷ್ಠಾಧಿಕಾರಿಗಳು ಬರಬೇಕು, ಜಿಲ್ಲಾಧಿಕಾರಿ ಬರಬೇಕು. ಇದೇನು ಎಂಜಾಯ್ ತೆಗೆದು ಮಜಾ ಮಾಡ್ಲತ್ತಾರ, ಗರೀಬರ ಹೆಸರ ಮ್ಯಾಗ ರೊಕ್ಕ ಗಳಿಸ್ಲತ್ತಾರ, ಗರೀಬರ ಜೀವ ಸರಿ ಏನು ಕೆಲವಾಡ್ ಮಾಡ್ಲತ್ತಾರ. ಅವ್ರಿಗೆ ಬರ್ಬೇಕು. ಇದು ಒಂದೇ ಜೀವ ಅಲ್ಲ ಸರ್, ಇಂಥವು 5-6 ಕೇಸಸ್ ಅವ ಒಂದು 2-3 ವರ್ಷನಾಗ ಇಟೇ ಮಾಡ್ಲತ್ತಾರ ಇವರು. ಅದಕ್ಕೆ ಅವ್ರು ಎಲ್ಲರೂ ಬರ್ಬೇಕಿಲ್ಲ, ಜಿಮ್ಮೆದಾರಿ ಯಾರ ಅವ್ರು ಬಂದು ಆ ಹುಡುಗರು ಸರ್ ಸಣ್ಣ ಮಕ್ಕಳಿಗೆ ಇಲ್ಲಿ ಡೆಲಿವರಿದಾಗ ಡೆತ್ ಆಯ್ತಂದ್ರೆ ಒಪ್ಕೊಂಬರಿ, ಬರೀ ಆಪರೇಷನ್ ಡೆತ್ ಆಯ್ತಂದ್ರೆ ನಗ ಮಾತದ ರೀ. ಅದಕ್ಕೆ ಅವು ಯಾರ ಇಲ್ಲಿ ಜವಾಬ್ದಾರಿ ಬರಬೇಕು. ಇದು ಏನದ ನಮ್ಗೆ ಅದು ಹುಡುಗಂದು ಮಕ್ಕಳದ್ದು ಏನದ ಕಂಪನ್ಸೇಷನ್ ಮಾಡಬೇಕು, ಜವಾಬ್ದಾರಿ ತಗೊಂಡು ಹೋಗ್ಬೇಕು. ಮತ್ತು ನಾವು ಕಂಪ್ಲೇಂಟ್ ಕೊಡ್ತೇವೆ, ನಮ್ಮ ಎದುರು ಅರೆಸ್ಟ್ ಮಾಡಬೇಕು, ಅವರಿಗೆ ಒಳಗೆ ಹಾಕ್ಬೇಕು. ನಮ್ಮ ಬೇಡಿಕೆ ಅದ. ಆ ಪೇಷಂಟ್ ಹೆಸರು ಏನದ ರೀ? ಪೇಷಂಟ್ ಹೆಸರು ಮೀನಾಕ್ಷಿ ಬಸವರಾಜ್. ಯಾವ್ರು ಸರ್ ಅವ್ರದ್ದು? ಚಿಮ್ಕೋಡ್. ಇಲ್ಲಿಗೆ ಅದಕ್ಕೋಸ್ಕರ ಬಂದಿರಿ ಸರ್ ಅವರು? ಮಕ್ಕಳು ಆಪರೇಷನ್ ರೀ. ಟ್ಯೂಬೆಕ್ಟಮಿ ಮಾಡಿಸ್ಕೊಳಕ್ ಬಂದಿದ್ದವರು. ಯಾವಾಗ ಅಡ್ಮಿಟ್ ಆಗ್ಯಾರ ಸರ್ ಇಲ್ಲ ಅವರು? ಅವ್ರು ನಿನ್ನ ಅಡ್ಮಿಟ್ ಆಗ್ಯಾರ. ನಿನ್ನ ಆಗ್ಯಾರ್ರಿ. ಮತ್ತೆ ಇವತ್ತು ಏನಾಗ್ಯಾರ ಸರ್ ಅದು? ಅವ್ರಿಗೆ ಆಪರೇಷನ್ ಮಾಡ್ಯಾರ, ಎಲ್ಲ ಚಂದ ಇದೆ ಅಂದ್ರ ಸರ್. ಆಪರೇಷನ್ ನೀನ್ ಮಾಡ್ಯಾರ ಇವತ್ತು ಮಾಡ್ಯಾರ ಸರ್? ನೀನ್ ಮಾಡ್ಯಾರ್ರಿ. ಮತ್ತೆ ಸಡನ್ ಆಗಿ ಇವತ್ತು ಎಷ್ಟು ಗಂಟೆಗೆ ಸರ್ ಅದು ಡೆತ್? ಇವತ್ತು ಸುಮಾರು 2:30 ಗಂಟೆಗೆ 11 ಗಂಟೆಗೆ ಅನ್ಕಾನ್ಶಿಯಸ್ ಆಯ್ತು ಪೇಷಂಟಿಗೆ. ಏನೋ ಒಂದು ಟ್ಯಾಬ್ಲೆಟ್ ಒಂದು ಗೋಲಿ ಕೊಟ್ಟಿರ್ತಾರೆ. ಮುಂಜಾನೆ ಜ್ಯೂಸು ಲಿಕ್ವಿಡ್ ಎಲ್ಲ ತಗೊಂಡಿರ್ತದೆ. ಪೇಷಂಟ್ ನಾರ್ಮಲ್ ಇರ್ತದೆ. ಆಲ್ರೆಡಿ ಇವರು ಒಮ್ಮೆ ಡಿಸ್ಕಷನ್ ಮಾಡಿರ್ತೀವಿ ನಾವು ಡಾಕ್ಟರ್ ಜೊತೆ, ನಾರ್ಮಲ್ ಅದಪ್ಪ 1-2 ಡೇಸ್ ನಂತರ ನಿಮ್ಗೆ ಡಿಸ್ಚಾರ್ಜ್ ಮಾಡಿರ್ತಾರ ಅಂತ ಹೇಳ್ತಾರೆ. पेशेंट के साथ इतनी खराब हालत होने के बाद डॉक्टर थे क्या? कोई अंदर कोई भी नहीं है. इंटर्नशिप वाला नर्सिंग वो लड़का रहता सर, स्टाफ डॉक्टर कुछ भी नहीं रहता. ಇವಾಗ ನೀವು ಯಾವಾಗ ಬಂದು ನೋಡಿದಿರಿ ನೋಡ್ರಿ, ಅವ ಪೇಷಂಟ್ ಆವಾಗ ಕಂಡೀಷನ್ ಹೆಂಗಿತ್ತು? ಆ ಪೇಷಂಟ್ ಫುಲ್ ಪೇಷಂಟ್ ಎಲ್ಲ ಪೇಷಂಟ್ ಡೆತ್ ಆಗಿತ್ತು ಸರ್. ಪೇಷಂಟ್ ಮೈ ಮುಟ್ಟ ತಕ್ಷಣ ಪೂರ ಫುಲ್ ತಲೆಗಿತ್ತ ಸರ್. ಅವಾಗ ಯಾರೆಲ್ಲ ಸಡನ್ ಆಗಿ ಬಂದು ನೋಡ್ತಾರ ಡಾಕ್ಟರ್ಸ್ ಸರ್ 2 ಅವರ್ ಯಾರು ನೋಡಿಲ್ಲ ಸರ್. ಆ ನಂತರ ಏನಾಯ್ತ್ರಿ? ಆ 2 ಅವರ್ ನಂತರ ನಮ್ಮ ತಮ್ಮ ಬಂದಿಲ್ಲಿ ಅಳು ಕರ್ರಿ ಮಾಡಿದಾಗ ಅವಾಗ ಏನ್ ಮಾಡ್ತಾರೆ ಸರ್, ಒಂದು ಹಾಸ್ಪಿಟಲ್ ಒಂದು ಆಂಬುಲೆನ್ಸ್ ಕರ್ಸಿ ಅಲ್ಲಿ ಕಳ್ಸಕ್ ಶುರು ಮಾಡ್ತಾರೆ. ಕೂಸಿಗೆ ಏನ್ ನ್ಯಾಯ ಕೊಡ್ಯಾರ ಸರ್? ಯಾರು ನ್ಯಾಯ ಕೊಡ್ಬೇಕು ಸರ್? ಅದು 8 ಚದರ ಅದ ನೋಡ್ರಿ ಕೂಸ್. 1 ತಿಂಗಳು ಕೂಸ್ ಅದ ಸರ್. ಕೂಸಿಗೆ ಯಾರು ನ್ಯಾಯ ಕೊಡ್ಬೇಕು? ಇದು DHO ನೋಡ್ಬೇಕಲ್ಲ ನೀವು. ಇಂಥ ಹಾಸ್ಪಿಟಲ್ಗಳು ಅವ ಅಂತ ಹೇಳಿ ಅವು ಬ್ಲಾಕ್ ಲಿಸ್ಟ್ ಹಾಕ್ತಿರಿ ಹಾಕಲ್ಲಿರಿ ನೀವು? ಇದು ಆ ನಂತರ ಆಂಬುಲೆನ್ಸ್ ಎಲ್ಲಿ ಕಳಿಸ್ಯಾರ ಅವರು? ಸರ್ ಡೈರೆಕ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಕಳ್ಸಿದ್ರು. ಡೈರೆಕ್ಟ್ ಇಲ್ಲಿಂದ ಅವರು ನಾವು ಇಲ್ಲಿಗೆ ಬರೋ ತನ ಬೇರೆ ಕಡೆ ಎಲ್ಲಾರ ತಗೊಂಡೋಗ್ರಿ, ಪೇಷಂಟ್ ಕ್ರಿಟಿಕಲ್ ಅದ ಕಂಡೀಷನ್ ಅಂತ ಹೇಳ್ಯಾರ. ಅದಾದ್ಮೇಲೆ ಆಲ್ರೆಡಿ ಅದು ಡೆತ್ ಆಗಿಂದ ಇಲ್ಲೇ ಇದೇ ಹಾಸ್ಪಿಟಲ್ ನ ಡೆತ್ ಆಗ್ಯದ. ಮತ್ತ ಆಂಬುಲೆನ್ಸ್ ಬಿ ಈ ಹಾಸ್ಪಿಟಲ್ ದವ್ರೆ ಆಂಬುಲೆನ್ಸ್ ತರಿಸಿ ಆಂಬುಲೆನ್ಸ್ ನಾಗ ಹಾಕಿ ನೀವೆಲ್ಲರ ಬೇರೆ ಕಡೆ ತಗೊಂಡ್ ಹೋಗ್ರಿ ಅಂತ. ಅಂದ್ರೆ ಡೆತ್ ಆದ್ಮೇಲೆ ಅದು ಕ್ರಿಟಿಕಲ್ ಕಂಡೀಷನ್ ಅದ ಅಂತ ಹೇಳಿ ಇಲ್ಲಿಂದ ಬೇರೆ ಕಡೆ ರೆಫರ್ ಮಾಡ್ಲಕ್ ಹಚ್ಚಾರ. ಹೌದ್ರಿ. ಅದು ಎಲ್ಲಿ ಕಳ್ಸ್ಯಾರ? ಸರ್ಕಾರಿ ಆಸ್ಪತ್ರೆ ಸರ್. ಹೋದ ತಕ್ಷಣ ಒಂದು OPD ಮಾಡಿ ಫಸ್ಟ್ ECG ಮಾಡಿದ ತಕ್ಷಣ ಡೆತ್ ಇರ್ತದೆ ಸರ್. ಅದು ಡೆತ್ ಆಲ್ರೆಡಿ ಇಲ್ಲೇ ಆಗ್ಯದ್ರಿ. ಅವ್ರ ಪೂರ್ತಿ ಡೆತ್ ಆಗಿದ್ಮೇಲೆ ನಮಗದು ಪೇಷಂಟ್ ತಗೊಂಡ್ ಹೋಗ್ರಿ, ಇಲ್ಲಿಂದ ಕ್ರಿಟಿಕಲ್ ಅದ, ಇಲ್ಲಿ ಏನೂ ಆಗಲ್ಲ ಇದಕ್ಕೆ ಅಂತ ಹೇಳಿ ಬೇರೆ ಕಡೆ ಸರ್. ಅವ್ರು ಕ್ರಿಟಿಕಲ್ ಅಂತ ಹೇಳಿದ್ರು ಪರವಾಗಿಲ್ಲ ಸರ್. 1-2 ಅವರ್ ಮುಂಚೆ ಹೇಳಿದ್ರು ನಾನು ಯಾವ್ದಾದ್ರು ಹಾಸ್ಪಿಟಲ್ ಕಾಲ್ ಅದ್ರ ಬಿತ್ತು, ಕೈ ಅದ್ರ ಬಿತ್ತು, ಮನೆ ಅದ್ರ ಮಾಡ್ತಾರೆ. ಅಂದ್ರೆ ಪೇಷಂಟ್ ಯಾವ ಕ್ರಿಟಿಕಲ್ ಆಗ್ಯದ ಅವ್ರು ಏನು ನಿಮ್ಗೆ ತಿಳಿಸಿಲ್ಲ ಅವರು? ಮಾಡಿಲ್ಲ ಸರ್. ಇಲ್ಲ ನಮ್ಮ ಶಾಣವರು ಯಾರು ಸರ್ ಇನ್ನೊಂದು ಡಿಸ್ಚಾರ್ಜ್ ಸಮರಿ ಮೇಲೆ ಸೈನ್ ತಗೊಂಡಿಲ್ಲ ಏನಿಲ್ಲ, ನೀವು ಫಸ್ಟ್ ತಗೊಂಡ್ ಹೋಗ್ರಿ ಅಂತೇಳಿ ನಮಗೆ ಇಲ್ಲಿಂದ ಕಳಿಸ್ಕೊಟ್ಟಾರ್ರಿ. ಇಲ್ಲ ಯಾವುದೇ IMA ಆಕ್ಟ್ ಪ್ರಕಾರ ಆಗಲಿ, KPMA ಆಕ್ಟ್ ಪ್ರಕಾರ ಆಗಲಿ, ಅಗರ್ ಒಂದ್ ವೇಳೆ ಅಡ್ಮಿಟ್ ಆಗಲಿ ಅಥವಾ ಡಿಸ್ಚಾರ್ಜ್ ಆಗಲಿ, ಡಿಸ್ಚಾರ್ಜ್ ಆಗ್ಲತ್ತರೂ ಅದ್ರಾಗ ಪೇರೆಂಟ್ಸ್ ಆಗಲಿ ಅಟೆಂಡರ್ ಆಗಲಿ ಸಿಗ್ನೇಚರ್ ಮಾಡ್ಬೇಕಾಗ್ತದ. ಅಗರ್ ಒಂದ್ ವೇಳೆ ನೀವು ಜಬರ್ಸ್ತಿ ಹೋಯ್ತಿರ ಅಂದ್ರೆ ಅದಕ್ಕೆ ದಾಮ ಡಿಸ್ಚಾರ್ಜ್ ಅಂತ ಇರ್ತಾರ. ಆ ಟೈಪ್ಗೆ ಮಾಡ್ರಿ ನೀವು ಸಿಗ್ನೇಚರ್ ಅದ್ರ ಮ್ಯಾಗ. ನಾವು ಮನೆಯವ್ರು ಯಾರು ಮಾಡಿಲ್ರಿ, ಅವ್ರ ಆಂಬುಲೆನ್ಸ್ ನಾಗ ಹಾಕಿ ಕಳಿಸ್ಕೊಟ್ರ ಸರ್. ಅವ್ರೆ ಡೆತ್ ಆಲ್ರೆಡಿ ಬಟ್ ನಿಮ್ ಸಿಗ್ನೇಚರ್ ಏನು ತಗೊಂಡಿಲ್ಲ, ಅದ್ರ ಡಿಸ್ಚಾರ್ಜ್ ಏನು ಬರ್ದಿಲ್ಲ. ಏನೋ ತಗೊಂಡಿಲ್ಲ ಸರ್. ಏನು ನಾವು ಮತ್ತೆ ರಿಟರ್ನ್ ಬಂದಿದ್ದೇವ್ರಿ. ನಮ್ಗೆ ಅವ್ರು ಇಲ್ಲಿ ಟ್ರೀಟ್ಮೆಂಟ್ ಏನೇನು ಕೊಟ್ರಿ, ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತ ಡಾಕ್ಯುಮೆಂಟ್ಸ್ ಅವ್ರು ಮುಚ್ಚಿಟ್ಟಾರ ಸರ್. ಅಂದ್ರೆ ಇವ್ರ ಲಾಫರ್ನಿಂದ ಒಂದ್ ಹೆಣ್ಮಗಳು ಜೀವ ಹೋಗ್ಯದ. ಸರ್ 4 ಮಕ್ಕಳು ಅರ ಸರ್. ಆ ಹುಡುಗಿಗೆ 4 ಮಕ್ಕಳು ಅನಾಥ ಆಗ್ಯಾರ್ರಿ. ಆ ಹುಡುಗಿಗೆ ನ್ಯಾಯ ಕೊಡೋತನ ನಾವ್ ಇಲ್ಲಿಂದ ಹೇಳಲೇವ್ರಿ. ಇದು ನ್ಯಾಯ ಸಿಗೋತನ. ರೀಸೆಂಟ್ ಆಗಿ 8 ದಿವಸ ಕೆಳಗಡೆ ಇದೇ ಹಾಸ್ಪಿಟಲ್ ಅಲ್ಲಿ ಇದೇ ಇನ್ನೂ ಒಂದು ವಿಷಯ ಆಯ್ತದ ಸರ್. ಇವ್ರು ಏನ್ ಮಾಡತ್ತಾರ ಸರ್? ಇದು ಒಂದು ನಮ್ಮ ಮನೆ ಹೆಣ್ಮಗಳೆಲ್ಲ ಸರ್ ಪದೇ ಬೀದರಲ್ಲಿ ಇದೇ ಆಗ್ತಾ ಇದೆ ಸರ್. ಏನ್ ಮಾಡ್ತಿದಾರ ಮೆಡಿಕಲ್ ಸೈಡ್ದವರು? ಆಪರೇಷನ್ ಕಡಿದ ಅಂತೇಳಿ ಹಣದವ್ರದ್ದು ಒಂದು ಹುಡುಗಿ ಬರ್ತಾರೆ. ದೊಡ್ಡ ಆಪರೇಷನ್ ಏನೋ ಒಂದು ಬಿಪಿಲ್ ಹೋಗ್ಯದ ಅದು ಇದು ಅಂತೇಳಿ ಆ ಹುಡುಗಿ ಡೆತ್ ಆಗ್ಯಾಳ್ರಿ. ಇಲ್ಲಿಂದ ನಾರ್ಮಲ್ ಪೇಷಂಟ್ ಬಂದಿಂದ ಹೆಣ್ಣಾಗಿ ಹೋಗ್ಯದ. ನಮ್ಮ ಮನೆಗಿಂದ ಹೆಣ್ಮಗಳು ನಾರ್ಮಲ್ ಬಂದು ಇವತ್ತು ಹೆಣ ತಗೊಂಡು ನಾವು ಮನೆ ನಡೆದೇವು. ಇದು ನ್ಯಾಯ ಸಿಗೋತನ ನಾವ್ ಇಲ್ಲಿಂದ ಹೇಳಲೇವು. DC, SP, DHOಗಳು ಎಲ್ಲರೂ ಇಲ್ಲಿ ಬಂದು ನಮ್ಮ ಮುಂದೆ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ತಗೊಂಡು ಹೋಗಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋತನ ಇಲ್ಲಿಂದ ನಾವು ಹೇಳಲೇವು ಸರ್. ಇಲ್ಲಿ ನಮಗೆ ನ್ಯಾಯ ಸಿಗೋತನ ನಾವು ಹೇಳಲೇವು. ಸರ್ ಇನ್ನೊಂದು ವಿಷಯ ಏನಂದ್ರ, ಆಯ್ತು ಸರ್ ನಾವು ಕಂಪ್ಲೇಂಟ್ ಕೊಡ್ತೇವೆ, ಎಲ್ಲ ಮಾಡ್ತೇವೆ. ಬೀದರ್ ATM ಬರೀ ಐತಿ. ಹೇಳೋ ತಾತ್ಪರ್ಯ ಏನಂದ್ರ ಆರೋಪಿಗಳು ಹಿಡಿದಿಲ್ಲ, ಸಿಕ್ಕಿಲ್ಲ. ಸರ್ಕಾರ ಹೇಳ್ತು, ಸಂಸದರು ಬಂದರು,
ಮನೆಯದವ್ರಿಗೆ ಔಟ್ಸೋರ್ಸ್ ಜಾಬ್ ಕೊಡ್ತೀವಿ ಅಂತ ಹೇಳಿದ್ರು. ಸಂಸದರದಾಗ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಬಂದರು, ಅದು ಕೇಸ್ ಆಗು 1 ವರ್ಷ ಆಯ್ತು. ಬಂದು ಹೇಳ್ತಿ ಅಂದ್ರು ಹತ್ಯೆ ಆಗಿನ ಮನೆಗೂ ಇನ್ನೂ ನೌಕರಿ ಕೊಟ್ಟಿಲ್ಲ. ಯಾರಿಗೆ ಹತ್ಯೆದ ಅವರಿಗೂ ಏನಪ್ಪ ಅಂದ್ರೆ ಶಿವಕುಮಾರ ಮೋನಿಗೂ ಇನ್ನೂ ಆಗಿಲ್ಲ. ಜಿಲ್ಲೆಯಲ್ಲಿ ಇಂಥ ಘಟನೆಗಳು ನಡೀಲತ್ತಾವ. ಯಾಕಂತ ಹೇಳೋದು ಗೊತ್ತಾಗಲ್ಲ ಹೊಂಟದು. ಈಗ ನಾವು ಕಂಪ್ಲೇಂಟ್ ಕೊಡ್ತೇವೆ, ಎಲ್ಲ ಮಾಡ್ತೇವೆ, ಬಟ್ ಅದಕ್ಕೆ ಪರಿಹಾರ ಬೇಕಲ್ಲ, ಸೂಕ್ತ ಪರಿಹಾರ ಬೇಕಲ್ಲ. ಕೇಸ್ ಆದ ತಕ್ಷಣ ಕಸ್ಟಡಿ ತಗೊಂಡು ಎಲ್ಲಾದ್ರೂ ಕಾನೂನು ನಾವು ಬಾಬಾ ಸಾಹೇಬ್ರಿಗೆ ನಂಬ್ತೇವು, ಅವ್ರ ಮೊಮ್ಮಕ್ಕಳು ಇದ್ದೇವು. ನಾವು ಕಾನೂನಾತ್ಮಕವಾಗ ಏನದ ಅದು ಆಗ್ತಾ ಇಲ್ಲ ಬೀದರ್ ಜಿಲ್ಲೆಯಲ್ಲಿ. ಯಾಕೆ ಆಗ್ತಾ ಇಲ್ಲ? ನಾವು ಕಂಪ್ಲೇಂಟ್ ಕೊಡ್ತೇವು, ಹೋಗ್ತೀರಿ, ಮುಂದೆ ಕೇಸ್ ವೀಕ್ ಆಯ್ತಂದ್ರೆ 1 ತಿಂಗಳದ್ದು ಕೂಸದ, 1 ತಿಂಗಳು ಕೂಸದ. ಆ ಕೂಸಿಗೆ ಹಾಕಿನ ತಾಯಿ ಕೊಲ್ಲಿಕ ಪರಿಹಾರ ಸಿಗ್ಬೇಕಲ್ಲ, ನಮಗಿಲ್ಲ. ಆ ಕೂಸಿಗೆ ಪರಿಹಾರ ಸಿಗ್ಬೇಕಲ್ಲ, 1 ತಿಂಗಳು ಕೂಸದ ಅದು. ಆ ಕೂಸಿಗೆ ಪರಿಹಾರ ಸಿಗ್ಬೇಕಲ್ಲ ಅಮ್ಮ ಉದ್ದೇಶ, ಬೇರೆದು ಏನೂ ಇಲ್ಲ ನಮ್ಮ. ಅದು ಪದೇ ಪದೇ ದಲಿತರ ಮೇಲೆ ಆಯ್ತು ಸರ್, ಬೇರೆ ಮೇಲೆ ಯಾರ ಮೇಲೆ ಆಗದು. ಅವ ಮಾಡಿನವನು ದಲಿತರ ಮೇಲೆ, ಇದನ್ನು ದಲಿತರ ಮೇಲೆ. ನೀವು ಯಾಕೆ ಟೈಟ್ ತಗೊಂಡ್ರೆ ಜನರು ಬರ್ತಾರೆ ಎಲ್ಲರೂ ಪದೇ ಪದೇ ಸರ್, ಇದು ಬೇರೆ ಮೇಲೆ ಯಾರ್ದ ಮೇಲೆ ಇಲ್ಲೇನೆ ಇಂಥವು ಸರ್ 5ರಿಂದ 6 ಆಗ್ಯಾವ. ಪದೇ 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 ಸರ್ ದಲಿತರ ಮೇಲೆ ಆಯ್ತದು. ATM ದರೋಡೆ ದಲಿತರ ಮೇಲೆ ಆಯ್ತದ, ಇದನ್ನು ದಲಿತರ ಮೇಲೆ ಆಯ್ತದ. ನಾವಿಲ್ಲಿ ರಾಜ್ಯದಲ್ಲಿ ನಾವು ದಲಿತರನ್ನು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ನಾವು ಯೂಸ್ ಮಾಡ್ಕೊತಾ ಇದ್ದೀರಾ, ನಾವು ಟಿಶ್ಯೂ ಪೇಪರ್ ಇದ್ದಿದ್ದೇವ. ಹಾಸ್ಪಿಟಲ್ ಅಂದ್ರೆ ದೇವಸ್ಥಾನಕ್ಕೆ ಬರ್ತಿದ್ದೇವೆ ಸರ್ ನಾವು. ಹಾಸ್ಪಿಟಲ್ದಾಗ ನೀವು ಇಂಥ ಥರ್ಡ್ ಕ್ಲಾಸ್ ಬಿಸ್ನೆಸ್ ಮಾಡೋರು ನಾವು ಎಲ್ಲಿ ನಂಬಬೇಕು? ಇವಾಗ ನನ್ನ ಮನೆಗೆ ಆಗ್ಯದ, ಓಕೆ ಸರ್, ಬೀದರ್ದಾಗ ಒಂದು 100 ಹಾಸ್ಪಿಟಲ್ ಅವ ಸರ್. ನೀವೇ ಬಟ್ ಏನು ಸರ್ ಸರ್ ಎಷ್ಟು ಡಾಕ್ಟರ್ ಅವ? ಯಾವ ಎಮರ್ಜೆನ್ಸಿದಾಗ ಯಾವ ಡಾಕ್ಟರ್ ಅಂತಾನ ಹೇಳ್ರಿ? ಇವಾಗ ಕೂಸು 10 ತಿಂಗಳು ಕೂಸಿ ಯಾರು ನೋಡ್ಕೊತಾರ ಹೇಳ್ರಿ? ಇವಾಗ ಹೇಳಿದ ತಕ್ಷಣ ನಾವು ಒಂದು 10 ನಿಮಿಷದಾಗ 1 ಲಕ್ಷ ರೂಪಾಯಿ ತಗೊಂಡ್ ಬರ್ತೀವಿ ಹಾಸ್ಪಿಟಲ್ ಸರ್. ಪೇಷಂಟ್ 2 ಗಂಟೆ ಆಗಿರ್ತದೆ, ಒಬ್ರು ಸ್ಟಾಪ್ ನರ್ಸ್ ನೋಡ್ತದ. ಅದು ಸ್ಟಾಪ್ ನರ್ಸ್ ನೋಡೋಂಥ ಇರೋದೇನಿಲ್ಲ. ಏನು ನಾಟಕ ಹಚ್ಚಾರ? ಇವತ್ತು ನಾ ಜಾಗದ 50 ಲಕ್ಷ ಕೊಡ್ತೀನಿ ನನ್ನ ಪೇಷಂಟ್ ಅಂತ ಹೇಳಿ ಆಯ್ತದ ಇವ್ರ ಕೈಲಿ. ಪದೇ 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 ದಲಿತರ ಮೇಲೆ ದಬ್ಬಾಳಿಕೆ ಮಾಡ್ಕೊತಾ ಕೊಡ್ತೀರಿ ನೀವು, ಏನು ಕೇಳ್ತಾ ಇಲ್ಲ ಅಂತ. ಇವಾಗ ನಮ್ದು ಒಂದೇ ಬೇಡಿಕೆ ಏನಂದ್ರೆ ನಾವು ಇಮಿಡಿಯೇಟ್ಲಿ ಕೇಸ್ ಹಾಕಿದ ತಕ್ಷಣ ಅವ್ರಿಗೆ ಕಸ್ಟಡಿ ತಗೋಬೇಕು. ಕಸ್ಟಡಿ ತಕೊಂಡ್ಮೇಲೆ ಎಲ್ಲಿ ಹೇಳ್ತೀವಿ ಅಲ್ಲಿವರೆಗೆ ಇವಾಗ ಇದು ಹೇಳೋಂಥ ಚಾನ್ಸ್ ಎಲ್ಲ. ನೀವು ಬಂದು ದಯವಿಟ್ಟು ಕನ್ವಿನ್ಸ್ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಡಿಪಾರ್ಟ್ಮೆಂಟ್ ಮೇಲೆ ತುಂಬ ಮರ್ಯಾದೆ ಮಾಡ್ತೇವೆ ಸರ್. ಮರ್ಯಾದೆ ಯಾರು ಕಡಿಮೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಪ್ಲೀಸ್. ನಮ್ದು ರಿಕ್ವೆಸ್ಟ್ ಅದ, ದಲಿತರ ಮೇಲೆ ದಬ್ಬಾಳಿಕೆ ಬೇಡ ಇದೆಲ್ಲ ಕಲ್ತೇವೆ. ಇವತ್ತು ನಮ್ಮನೆ ಪದೇ ಪದೇ ಮಂತ್ಲಿ ಒಂದೊಂದು ಇದೇ ಥರ ಗೆದ್ದಾಯ್ತಾವ, ಇದೇ ನಾಟಕ ಹಚ್ಚಾರ ಅವರು. ಮೊನ್ನೆ ಆಡ್ದೂರ್ದಾಗ ಆಯ್ತು. ಮೊನ್ನೆ 1 ವಾರದ ಕೆಳಗ ಆಡ್ದೂರು ಹುಡುಗಿ ಅವ್ರ ಮನೆ ಆಡ್ದೂರು, ಗಂಡನ ಮನೆಗೆ ಆಡ್ದೂರು, ಲವ್ ಮ್ಯಾರೇಜ್ ಮಾಡಿ ಮದುವೆ ಮಾಡ್ಕೊಂಡಳು. ಸೀಸರ್ ಆಗೋ ಟೈಮಿನಾಗ ಯಾವುದೋ ನರ ಕಟ್ಟಾಗ್ಯದ ಅಂತೇಳಿ ಇದು ಮಾಡಿದವರು. ಇಂಥ ಎಲ್ಲ ಡೂಪ್ಲಿಕೇಟ್ ಡಾಕ್ಟರ್ಗಳು ಇಲ್ಲಿಂದ ಜಿಲ್ಲಾಡಳಿತ, ಇಲ್ಲಿಂದ DHOಗಳು ನೋಡಲಿರೇನು? ಪ್ರತಿಯೊಂದು ಪ್ರೈವೇಟ್ ಹಾಸ್ಪಿಟಲ್ದಾಗ ಇದು ಏನು ನರ್ಸಿಂಗು ಆಗಲಿ, ಇವರೇನು ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಬರ್ತಾರಲ್ಲ ಸ್ಟೂಡೆಂಟ್ಗಳು, ಅವ್ರಿಗೆ ಏನಪ್ಪ ಅಂದ್ರೆ 3,000-4,000 ರೂಪಾಯಿ ಕೊಟ್ಟು ಇಲ್ಲಿಂದ ಪ್ರೈವೇಟ್ ಹಾಸ್ಪಿಟಲ್ದಾಗ ಅವರು ಟ್ರೀಟ್ಮೆಂಟ್ಗೆ ಅಂತೇಳಿ ಡಾಕ್ಟರ್ ಇಟ್ಕೊಳತ್ತಾರ. ಡಾಕ್ಟರ್ಗಳು ಗೌರ್ಮೆಂಟ್ ಡಾಕ್ಟರ್ ಅದು ಕೂಡ ಪ್ರೈವೇಟ್ ಹಾಸ್ಪಿಟಲ್ ತೆಗ್ದು ಬಡ ಜನರಿಗೆ ಏನಪ್ಪ ಅಂದ್ರೆ ರಕ್ತ ಕೊಡುವಂಥ ಕೆಲಸ ಮಾಡತ್ತಾರ. ಪ್ರೈವೇಟ್ ಹಾಸ್ಪಿಟಲ್ದಾಗ ನರ್ಸಿಂಗ್ ಇನ್ನೂ ಸ್ಟಡಿ ಫಸ್ಟ್ ಇಯರ್ ಇರ್ತದೆ ಅವ್ರದ್ದು. ಅವರಿಗೆ ಇಂಟರ್ನ್ಶಿಪ್ ಮಾಡೋರಿಗೆ ತಂದು ಟ್ರೀಟ್ಮೆಂಟ್ ಕೊಡ್ಲಾಕಸ್ತಾರೆ. ಅಂತ ಇಂಥ ದುರ್ಘಟನೆ ಆಗಲ್ದ್ರೆ ಏನಾಯ್ತದ? DHO ಏನು ಮನೆ ಕುಂತು ಏನು ಮಾಡತ್ತಾರ? DHO ಇದ್ರ ಮೇಲೆ ನಿಗಾ ವಹಿಸ್ಬೇಕು. ಯಾವ್ಯಾವ ಪ್ರೈವೇಟ್ ಹಾಸ್ಪಿಟಲ್ ಅವ ಅವರಿಗೆಲ್ಲ ಇದು ಹೋಗಿ ಭೇಟಿ ಮಾಡಲೇನು? ನೀವು ಯಾರ್ದೋ ಕೈಗೊಂಬೆಯಾಗಿ ಕೆಲಸ ಮಾಡಿಬಿಡ್ರಿ ಜಿಲ್ಲೆದಾಗ. ಇಂಥ ಬಡ ಕುಟುಂಬದ, ಇಂಥ ಬಡ ಜನರದು ನೀವು ಕೊಲೆ ಮಾಡ್ತಾ ಇದ್ದೀರಿ. ಜಿಲ್ಲಾಡಳಿತದ ನೇರ ಹೊಣೆಯದ. ಯಾಕಪ್ಪ ಅಂತಂದ್ರೆ ಇಂಥ ಹಾಸ್ಪಿಟಲ್ಗಳಿಗೆ ನೀವು ಬ್ಲ್ಯಾಕ್ ಲಿಸ್ಟ್ ಹಾಕ್ಬೇಕು. ಇದು ಒಂದು ಸೊಸೈಟಿ ಅದ. ಈ ಸೊಸೈಟಿದ ಪದೇ ಪದೇ ಹಿಂಗೆ ಆಗ್ತಾ ಇದೆ. ಅದಕ್ಕಾಗಿ ಈ ಸೊಸೈಟಿ ಬ್ಲ್ಯಾಕ್ ಲಿಸ್ಟ್ ಹಾಕಬೇಕು, ಈ ಹಾಸ್ಪಿಟಲ್ ಬಂದ್ ಮಾಡಬೇಕು. ಆ 1 ತಿಂಗಳು ಕೂಸು ಏನದಲ್ಲ, ಆ ತಾಯಿ ಸತ್ತಿನ ನ್ಯಾಯ ಕೊಡಿಸ್ಬೇಕಂತ ಹೇಳ್ತೀವಿ.